ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. KS ಗುರೂಜಿ ವೇದಿಕೆಗೆ ಭವಿಷ್ಯದ ಅಧಿಕಾರಿಗಳಿಗೆ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಚರ್ಚೆಯ ವಿಷಯ ಸಾಂವಿಧಾನಿಕ ತಿದ್ದುಪಡಿಯ ಪ್ರಕ್ರಿಯೆ, ಸಂವಿಧಾನದ ಪರಿಚ್ಛೇದ 368ರ ಪ್ರಕಾರ. ಸ್ನೇಹಿತರೆ, ನೀವು ನಮ್ಮ ವೇದಿಕೆಗೆ ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ದರೆ ಯೂಟ್ಯೂಬ್ನಲ್ಲಿ KS ಗುರೂಜಿ ಎಂಬ ಚಾನಲ್ ಇದೆ. ದಯವಿಟ್ಟು ಅಲ್ಲಿಗೆ ಭೇಟಿ ನೀಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯಾಗಿ ನಮ್ಮ ಉಪಕ್ರಮಗಳನ್ನು ಟೆಲಿಗ್ರಾಮ್ನಲ್ಲೂ ಕೂಡ ಮಾಡ್ತಿದ್ದೀವಿ. ಟೆಲಿಗ್ರಾಮ್ನಲ್ಲಿ KS ಗುರೂಜಿ ಅಫಿಷಿಯಲ್ ಎಂಬ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ. ದಯವಿಟ್ಟು ಅಲ್ಲಿಗೆ ಭೇಟಿ ನೀಡಿ ಹಾಗೂ ಆ ಗ್ರೂಪ್ಗೆ ಜಾಯ್ನ್ ಆಗುವ ಮೂಲಕ ನಮ್ಮ ಪ್ರಯತ್ನದ ಫಲವನ್ನು ಪಡೆಯಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೇವೆ. ಸ್ನೇಹಿತರೆ, ಇವತ್ತಿನ ಚರ್ಚೆ ವಿಷಯ ಇದರಲ್ಲಿ ಪರಿಚ್ಛೇದ 368ರಲ್ಲಿ ಸ್ಥಾಪಿಸಲಾದಂತಹ ಸಂವಿಧಾನ ತಿದ್ದುಪಡಿಯ ಕಾರ್ಯವಿಧಾನವು ಈ ಕೆಳಗಿನಂತೆ ಇರುತ್ತದೆ. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳು ಸಮಾನ ಅಧಿಕಾರವನ್ನು ಪಡೆದಿವೆ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಮಸೂದೆಯನ್ನು ಮೊದಲು ಯಾವುದೇ ಸದನದಲ್ಲಿಯಾದರೂ ಮಂಡಿಸಬಹುದು. ಅಂದರೆ ಲೋಕಸಭೆಯಲ್ಲಾಗಲಿ ಅಥವಾ ರಾಜ್ಯಸಭೆಯಲ್ಲಾಗಲಿ ಈ ಮಸೂದೆಯನ್ನು ಮಂಡಿಸಬಹುದು. ಈ ಮಸೂದೆಯು ಉಭಯ ಸದನಗಳಿಂದಲೂ ವಿಶೇಷ ಬಹುಮತದೊಂದಿಗೆ ಅಂಗೀಕೃತವಾಗಬೇಕು. ಆದರೆ ಈ ಸಾಂವಿಧಾನಿಕ ತಿದ್ದುಪಡಿಯ ಮಸೂದೆಯನ್ನು ರಾಜ್ಯ ಶಾಸಕಾಂಗಗಳಲ್ಲಿ ಮಂಡಿಸುವಂತಿಲ್ಲ. ಈ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಸಚಿವರಾಗಲಿ ಅಥವಾ ಖಾಸಗಿ ಸದಸ್ಯರಾಗಲಿ ಪರಿಚಯಿಸಬಹುದು. ಹಾಗೂ ಈ ಮಸೂದೆಯ ಮಂಡನೆಗೆ ಮುಂಚಿತವಾಗಿ ರಾಷ್ಟ್ರಪತಿಗಳ ಪೂರ್ವಾನುಮತಿ ಪಡೆಯುವ ಒಂದು ಅಗತ್ಯವಿಲ್ಲ. ಈ ಮಸೂದೆಯನ್ನು ಪ್ರತಿ ಸದನದಲ್ಲಿ ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕು. ಅಂದರೆ ಸದನದ ಒಟ್ಟು ಸದಸ್ಯ ಬಲದ 50%ಕ್ಕಿಂತ ಹೆಚ್ಚಿನ ಸದಸ್ಯರ ಒಂದು ಬೆಂಬಲ ಪಡೆಯಬೇಕು. ಹಾಗೂ ಮಸೂದೆಯನ್ನು ಮತಕ್ಕೆ ಹಾಕುವ ದಿನದಂದು ಸದನದ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ಹಾಜರಿರಬೇಕು ಮತ್ತು ಮತದಾನ ಮಾಡಬೇಕು. ಮತ್ತು ಪ್ರತಿ ಸದನವು ಮಸೂದೆಯನ್ನು ಪ್ರತ್ಯೇಕವಾಗಿ ಅಂಗೀಕರಿಸಬೇಕು. ಒಂದು ವೇಳೆ ಸಂವಿಧಾನ ತಿದ್ದುಪಡಿ ಮಸೂದೆಯ ವಿಷಯದಲ್ಲಿ ಉಭಯ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಜಂಟಿ ಅಧಿವೇಶನ ಕರೆಯಲು ಇಲ್ಲಿ ಅವಕಾಶವಿಲ್ಲ. ಆ ಕಾರಣದಿಂದಾಗಿಯೇ 1970ರಲ್ಲಿ 24ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಕೇವಲ ಒಂದೇ ಒಂದು ಓಟಿನಿಂದ ರಾಜ್ಯಸಭೆಯಲ್ಲಿ ತಿರಸ್ಕೃತಗೊಂಡಿತು. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚಾಯತ್ ರಾಜ್ ಮತ್ತು ನಗರ ಪಾಲಿಕೆಗಳಿಗೆ ಸಂಬಂಧಿಸಿದಂತೆ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಿಂದ ಅಂಗೀಕಾರ ಪಡೆದರೂ ರಾಜ್ಯಸಭೆಯಲ್ಲಿ ಬೆಂಬಲ ಪಡೆಯಲಿಲ್ಲ. ಹಾಗಾಗಿ ಆ ಮಸೂದೆ ಕೂಡ ಕಾಯ್ದೆಯಾಗದೆ ಹಾಗೆಯೇ ಬಿದ್ದು ಹೋಯಿತು. ಒಂದು ವೇಳೆ ಮಸೂದೆಯು ಸಂವಿಧಾನದ ಒಕ್ಕೂಟದ ತತ್ವದ ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಬಯಸಿದರೆ ಅದನ್ನು ದೇಶದ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯ ಶಾಸಕಗಳು ಸಹ ಸರಳ ಬಹುಮತದಿಂದ ಅಂಗೀಕರಿಸಬೇಕು. ಅಂದರೆ ಸದನದ ಬಹುಪಾಲು ಸದಸ್ಯರಲ್ಲಿ ಸದನದಲ್ಲಿ ಹಾಜರಿರಬೇಕು ಮತ್ತು ಮತದಾನ ಮಾಡಬೇಕು. ಸಂಸತ್ತಿನ 2 ಸದನಗಳಿಂದ ಯಥಾವತ್ತಾಗಿ ಅಂಗೀಕರಿಸಲ್ಪಟ್ಟ ನಂತರ ಮತ್ತು ರಾಜ್ಯ ಶಾಸಕಾಂಗಗಳಿಂದ ಅಂಗೀಕರಿಸಲ್ಪಟ್ಟ ನಂತರ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಅಥವಾ ಸಹಿಗಾಗಿ ಕಳುಹಿಸಲಾಗುತ್ತದೆ. ರಾಷ್ಟ್ರಪತಿಗಳು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ನೀಡಲೇಬೇಕು. ಆದರೆ ಅವರು ಈ ಮಸೂದೆಗೆ ತನ್ನ ಒಪ್ಪಿಗೆಯನ್ನು ನೀಡದೆ ತಡೆಹಿಡಿಯಲು ಸಾಧ್ಯವಿಲ್ಲ ಅಥವಾ ಮರುಪರಿಶೀಲನೆಗಾಗಿ ಈ ಮಸೂದೆಯನ್ನು ಸಂಸತ್ತಿಗೆ ಹಿಂದಿರುಗಿಸುವಂತೆಯೂ ಇಲ್ಲ. ಅಧ್ಯಕ್ಷರ ಒಪ್ಪಿಗೆಯ ನಂತರ ಮಸೂದೆಯು ಒಂದು ಕಾಯ್ದೆಯಾಗಿ ಜಾರಿಯಾಗುತ್ತದೆ. ಅಂದರೆ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಾಗಿ ಜಾರಿಯಾಗುತ್ತದೆ ಮತ್ತು ಸಾಂವಿಧಾನಿಕ ನಿಯಮಗಳಿಗೆ ಅನುಗುಣವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ ಎಂದೇ ಇದನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಭಾರತೀಯ ಸಂವಿಧಾನದಲ್ಲಿ ಈ ಒಂದು ಸಂವಿಧಾನ ತಿದ್ದುಪಡಿಯ ಮಸೂದೆಯ ವ್ಯಾಪ್ತಿ ಅಥವಾ ಭಾರತೀಯ ಸಂವಿಧಾನದಲ್ಲಿ ತಿದ್ದುಪಡಿಯ ವ್ಯಾಪ್ತಿ ಹೇಗಪ್ಪ ಇದೆ ಅಂತಂದರೆ, ಸಂವಿಧಾನದ 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ಮೂಲಭೂತ ಹಕ್ಕುಗಳನ್ನು ಕೂಡ ಒಳಗೊಂಡಂತೆ ತಿದ್ದುಪಡಿ ಮಾಡಬಹುದು ಎಂಬುದು ಈ ಒಂದು ಪ್ರಸ್ತುತ ನಿಲುವಾಗಿದೆ. ಆದರೆ ಇಲ್ಲಿ ಒಂದು ಅಪವಾದ ಏನಂತಂದರೆ, ಆ ತಿದ್ದುಪಡಿ ಪ್ರಕ್ರಿಯೆಯು ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯಾಗದಂತೆ ಇರಬೇಕು. ಯಾವುದೇ ಕಾರಣಕ್ಕೂ ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಆಗಬಾರದು. ಆದಾಗ್ಯೂ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಮೂಲ ರಚನೆ ಏನೆಂಬುದನ್ನು ಸರಿಯಾಗಿ ಹಾಗೂ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿಲ್ಲ. ಆದರೆ ಸರ್ವೋಚ್ಚ ನ್ಯಾಯಾಲಯದ ಹಲವಾರು ತೀರ್ಪುಗಳಿಂದ ಈ ಕೆಳಗಿನ ಅಂಶಗಳು ಸಂವಿಧಾನದ ಮೂಲ ಲಕ್ಷಣ ಅಥವಾ ರಚನೆಗಳಾಗಿ ಹೊರಹೊಮ್ಮಿವೆ. ಅವು ಯಾವುವಪ್ಪ ಅಂತಂದರೆ, ಸಂವಿಧಾನದ ಶ್ರೇಷ್ಠತೆ, ಕಲ್ಯಾಣ ರಾಜ್ಯ ಸ್ಥಾಪನೆ, ಸಮಾನತೆಯ ತತ್ವ, ಭಾರತದ ರಾಜಕೀಯ ವ್ಯವಸ್ಥೆಯ ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಹಾಗೂ ಗಣರಾಜ್ಯದ ಸ್ವರೂಪ, ನ್ಯಾಯಾಂಗ ವಿಮರ್ಶೆ ಅಥವಾ ಮರುಪರಿಶೀಲನೆ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು, ಸಂವಿಧಾನದ ಜಾತ್ಯತೀತ ಲಕ್ಷಣ, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಘನತೆ, ನ್ಯಾಯಾಂಗದ ಸ್ವಾತಂತ್ರ್ಯ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಅಧಿಕಾರಗಳ ಪ್ರತ್ಯೇಕತೆ, ಸಂಸದೀಯ ವ್ಯವಸ್ಥೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಇರುವ ಸಂಸತ್ತಿನ ಸೀಮಿತ ಅಧಿಕಾರ, ಸಂವಿಧಾನದ ಫೆಡರಲ್ ಸ್ವರೂಪ, ಕಾನೂನಿನ ಆಡಳಿತ,
ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ, ಮೂಲಭೂತ ಹಕ್ಕುಗಳು ಮತ್ತು ನಿರ್ದೇಶಕ ತತ್ವಗಳ ನಡುವೆ ಇರತಕ್ಕಂತಹ ಸಾಮರಸ್ಯ ಮತ್ತು ಸಮತೋಲನ ಹಾಗೂ ಸಮಂಜಸತೆ ಇಂತಹ ಅಂಶಗಳನ್ನು ಸಂವಿಧಾನದ ಮೂಲ ಲಕ್ಷಣ ಅಥವಾ ರಚನೆಗಳಾಗಿ ಸರ್ವೋಚ್ಚ ನ್ಯಾಯಾಲಯವು ತನ್ನ ಹಲವಾರು ತೀರ್ಪುಗಳಲ್ಲಿ ತಿಳಿಸಿದೆ. ಆದರೆ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಮೂಲ ರಚನೆ ಏನೆಂಬುದನ್ನು ಸ್ಪಷ್ಟವಾಗಿ ಹಾಗೂ ಸರಿಯಾಗಿ ವ್ಯಾಖ್ಯಾನಿಸುವ ಅಗತ್ಯತೆ ತುಂಬ ಜರೂರಾಗಿದೆ. ಸ್ನೇಹಿತರೆ, ನಾವು ಮುಂದಿನ ತರಗತಿಯಲ್ಲಿ ಭಾರತೀಯ ಸಂವಿಧಾನದಲ್ಲಿನ ತಿದ್ದುಪಡಿ ವಿಧಗಳ ಕುರಿತು ಅಧ್ಯಯನ ಮಾಡೋಣ. ಏನಪ್ಪ ಅಂತಂದರೆ, ಭಾರತದ ಸಂವಿಧಾನವನ್ನು 3 ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು. ಹೇಗೆ ಅಂದರೆ, 1. ಸಂಸತ್ತಿನ ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. 2. ಸಂಸತ್ತಿನ ವಿಶೇಷ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಹಾಗೆಯೇ ಸಂಸತ್ತಿನ ವಿಶೇಷ ಬಹುಮತ ಪ್ಲಸ್ ದೇಶದ ಕನಿಷ್ಠ ಅರ್ಧಕ್ಕಿಂತ ಹೆಚ್ಚು ರಾಜ್ಯ ಶಾಸಕಗಳ ಅನುಮೋದನೆಯೊಂದಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಈ ಪ್ರಕ್ರಿಯೆಯು ಕೆಲವೊಮ್ಮೆ ಸರಳವಾಗಿ ಕಾಣುತ್ತದೆ ಮತ್ತು ಕೆಲವೊಮ್ಮೆ ತುಂಬ ಜಟಿಲವಾಗಿ ಕಾಣುತ್ತದೆ. ಆದ್ದರಿಂದಲೇ ಭಾರತದ ಸಂವಿಧಾನವನ್ನು ನಮ್ಯ ಮತ್ತು ಅನಮ್ಯ ಲಕ್ಷಣಗಳ ಮಿಶ್ರಣ ಅಂತ ಕರೀತಾರೆ. ಈ ವಿಷಯವನ್ನು ನಾವು ನಾಳಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭವಿಷ್ಯದ ಅಧಿಕಾರಿಗಳಿಗೆ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್.